ಉಸಿರಾಟಗಳು. ಸಿದ್ಧತೆ ಆರಂಭ. ಶಿವನೊಲಿದನೀಗ 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 ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ ಪಚ್ಚೆಯವಳ ಮುತ್ತು ರತ್ನ ಭದ್ರವೈಡೂರ್ಯ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಪಚ್ಚೆಗವಳ ಮುತ್ತು ರತ್ನ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಶಿವನೊಲಿದನೀಗ 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 ಪಚ್ಚೆಯವಳ ಮುತ್ತು ರತ್ನ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಪಚ್ಚೆಗವಳ ಮುತ್ತು ರತ್ನ ಭದ್ರವೈಡೂರ್ಯ ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ ಎಲ್ಲಿ ನೋಡಲಲ್ಲಿ ಗುರುಗಳು ಎಲ್ಲಿ ನೋಡಲಲ್ಲಿ ಭಕ್ತರು ಎಲ್ಲಿ ನೋಡಲಲ್ಲಿ ಗುರುಗಳು ಎಲ್ಲಿ ನೋಡಲಲ್ಲಿ ಭಕ್ತರು ಎಲ್ಲಿ ನೋಡಲಲ್ಲಿ ಗೋಷ್ಠಿ ಅನುಭವ ಎಲ್ಲಿ ನೋಡಲಲ್ಲಿ ಗೋಷ್ಠಿ ಅನುಭವ ಎಲ್ಲಿ ನೋಡಲಲ್ಲಿ ಭಕ್ತಿ ದಾಸೋಹ ಎಲ್ಲಿ ನೋಡಲಲ್ಲಿ ಭಕ್ತಿ ದಾಸೋಹ ಎಲ್ಲಿ ನೋಡಲಲ್ಲಿ ಭಕ್ತಿ
ಎಲ್ಲಿ ನೋಡಲಲ್ಲಿ ಎಲ್ಲಿ ನೋಡಲಲ್ಲಿ ಇತರು ಬಂಧುಗಳು ಎಲ್ಲಿ ನೋಡಲಲ್ಲಿ ಇತರು ಬಂಧುಗಳು ಎಲ್ಲಿ ನೋಡಲಲ್ಲಿ ಪ್ರೀತಿ ಸನ್ಮಾನ ಎಲ್ಲಿ ನೋಡಲಲ್ಲಿ ಪ್ರೀತಿ ಸನ್ಮಾನ ಎಲ್ಲಿ ನೋಡಲಲ್ಲಿ ಪ್ರೀತಿ ಸನ್ಮಾನ ಎಲ್ಲಿ ನೋಡಲಲ್ಲಿ ಪ್ರೀತಿ ಸನ್ಮಾನ ಶಿವನೊಲಿದನೀಗ 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 ಬಯಲ ಮಾನಸ ದೇವ 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 ಶಿವನೊಲಿದನೀಗ ಶಿವನೊಲಿದನೀಗ ಶಾಂತಿ ಶಾಂತಿ ಶಾಂತಿ. ಧ್ಯಾನ ಬೆಳಗಿನ 3:30ಕ್ಕೆ ಯಾಕೆ? ಅನೇಕರು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಬೆಳಗಿನ ಅಹೋರಾತ್ರಿ, ಗಾಂಧಾರಿ ಮಾಂಧಾರಿ ಎಂಬ ಅಹೋರಾತ್ರಿ ಅಂತಾರೆ ಇದಕ್ಕೆ. ಈ ಅಹೋರಾತ್ರಿಯಲ್ಲಿ ಎಲ್ಲವೂ ನಿದ್ರೆಯಲ್ಲಿರುತ್ತದೆ. ನಿಶ್ಶಬ್ದ ವಿಶ್ವವನ್ನು ಆಳುತ್ತಾ ಇರುತ್ತದೆ. ಒಂದು ಕೀಟ ಸಹಿತ ನಿದ್ರೆಯಲ್ಲಿರುತ್ತದೆ. ಹೀಗಾಗಿ ನಿಶ್ಶಬ್ದದ ಈ ವಾತಾವರಣದೊಳಗೆ ಧ್ಯಾನವನ್ನು ಮಾಡಲು ಬಹಳ ಸುಂದರವಾದ ಪ್ರಶಸ್ತವಾದ ಸಮಯ. ನಾವು ಧ್ಯಾನವನ್ನು ಮಾಡಿ ಯಾವ ದೈವಾನುಗ್ರಹವನ್ನು ಒಲಿಸಿಕೊಳ್ಳಬೇಕು ಎಂಬುದಾಗಿ ಮಾಡಿದ್ದೇವೆ, ಅದು ಬಹಳ ಸರಳವಾಗಿ ಸುಲಭವಾಗಿ ನಮ್ಮ ಕೈವಶವಾಗುತ್ತದೆ. ಮೊದಲನೆಯದಾಗಿ ಆರೋಗ್ಯ. ಈ ಪ್ರಶಾಂತ ವೇಳೆಯಲ್ಲಿ ಧ್ಯಾನವನ್ನು ಮಾಡುವುದರಿಂದ ನಮ್ಮ ಮನಸ್ಸು ಬಹಳ ಸುಂದರ, ಆನಂದ, ನಿರ್ಮಲ, ಶುದ್ಧ, ಕೋಮಲ, ಪ್ರಶಾಂತ ಆಗುತ್ತದೆ. ಯಾವ ಮನಸ್ಸು ಪರಿಶುದ್ಧವಾಗುತ್ತದೆಯೋ ಆ ಮನಸ್ಸನ್ನು ಒಳಗೊಂಡಿರುವ ದೇಹವೂ ಪರಿಶುದ್ಧವಾಗುತ್ತದೆ. ಯಾವ ಮನಸ್ಸು ಸಂಪೂರ್ಣ ಆನಂದ, ಉಲ್ಲಾಸ, ಉತ್ಸಾಹದ ಸ್ಥಿತಿಯಲ್ಲಿ ಇರುತ್ತದೋ ಆ ಮನಸ್ಸನ್ನು ಒಳಗೊಂಡಿರುವ ದೇಹವೂ ಉಲ್ಲಾಸ, ಉತ್ಸಾಹ, ಶಕ್ತಿ, ಚೈತನ್ಯ, ಆನಂದಮಯವಾಗಿ ಇರುತ್ತದೆ. ವಾಕ್ಯ ಇದೆ, ಮನಸ್ಸು ಕಾರಣವಾಗಿ ಬಂಧನ, ಮನಸ್ಸು ಬಿಡುಗಡೆ. ಮನಸ್ಸು ಕಾರಣವಾಗಿ ಬಂಧನ, ಮನಸ್ಸು ಕಾರಣವಾಗಿ ಮುಕ್ತಿ, ಮೋಕ್ಷ. ಏನು ಮನಸ್ಸು ಕಾರಣವಾಗಿ ಬಂಧನ ಎಂಬುದಾಗಿ ಹೇಳಿದರೆ,
ವಸ್ತುಗಳನ್ನು ಅಪೇಕ್ಷೆ ಮಾಡುವುದು ಮನಸ್ಸು. ಆ ಕಾರಣವಾಗಿ ಯಾವ ವಸ್ತುಗಳನ್ನು ನಾವು ಅಪೇಕ್ಷೆ ಮಾಡುತ್ತೇವೆಯೋ ಆ ವಸ್ತುವನ್ನು ನಮ್ಮ ಕೈವಶ ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಮನಸ್ಸು, ಪ್ರಯತ್ನ, ಶಕ್ತಿ ಎಲ್ಲವನ್ನೂ ವಿನಿಯೋಗ ಮಾಡುತ್ತೇವೆ. ಆ ಕಾರಣವಾಗಿ ನಮ್ಮ ಮನಸ್ಸು ಆ ವಸ್ತುವಿನಲ್ಲಿ, ಆ ಅಪೇಕ್ಷೆಯಾದ ವಸ್ತುವಿನಲ್ಲಿ ಸ್ಥಿತವಾಗ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಒಂದು ನಿವೇಶನವನ್ನು, ಬೆಂಗಳೂರಿನಲ್ಲಿ ಒಂದು ನಿವೇಶನವನ್ನು ತೆಗೆದುಕೊಳ್ಳಬೇಕು. ಮನಸ್ಸು ನಿರ್ಧಾರ ಮಾಡಿದರೆ ಆ ನಿವೇಶನವನ್ನು ಅದು ಬೆಂಗಳೂರಿನಲ್ಲಿ ತೆಗೆದುಕೊಳ್ಳುತ್ತದೆ. ಕಾರಣ, ಮನಸ್ಸು ಆ ನಿವೇಶನ ನನಗೆ ಬೆಂಗಳೂರು ನಗರದಲ್ಲಿ ಬೇಕು 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 ಎಂಬುದಾಗಿ ಸ್ಥಿತವಾಗುವುದರಿಂದ ಅದನ್ನು ಈ ಮನಸ್ಸು ಕೈವಶ ಮಾಡಿಕೊಳ್ಳುತ್ತದೆ. ಹೇಗೆ? ಒಂದು ನಿವೇಶನ ಬೆಂಗಳೂರು ನಗರದಲ್ಲಿ ನಮಗೆ ಬೇಕಾದರೆ ಇಂದು ಕೋಟಿ ಕೋಟಿ ಹಣವು ಬೇಕಾಗುತ್ತದೆ. ಹಿಂದೆ ಕೋಟಿ ಅಲ್ಲ, ಲಕ್ಷ ಅಲ್ಲ, ಸಾವಿರ ಅಲ್ಲ, ಕೆಲವು 100 ರೂಪಾಯಿಗಳಿಗೆ ಒಂದು ನಿವೇಶನ ಸಿಗ್ತಿತ್ತು. 500 600 ರೂಪಾಯಿಗೆಲ್ಲ ಒಂದು ನಿವೇಶನ ಸಿಗ್ತಿತ್ತು. ಈಗ 70-80 ವರ್ಷದ ಹಿಂದೆ, 70-80 50-60 ವರ್ಷದ ಹಿಂದೆ ಕೂಡ ಇದು ಸಿಗ್ತಾ ಇತ್ತು. 60-70 ವರ್ಷದ ಹಿಂದೆ ಇಷ್ಟು ಕಡಿಮೆ ದುಡ್ಡಿಗೆ ಸಿಗ್ತಾ ಇತ್ತು. ಈಗ 60-70 ವರ್ಷದ ನಂತರ ಬೆಂಗಳೂರಿನ ನಿವೇಶನದ ಬೆಲೆ ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಿವೇಶನದ ಬೆಲೆ ಲಕ್ಷಗಳನ್ನು ದಾಟಿದೆ. ಕಾರಣ ಅಭಿವೃದ್ಧಿ. ಅಭಿವೃದ್ಧಿ ಅಂದರೆ ಏನು? ಹೆದ್ದಾರಿಗಳು, ಸೌಕರ್ಯಗಳು, ಸೌಲಭ್ಯಗಳು ಇವು ಅಧಿಕವಾಗಿ ದೊರಕಿರುವುದರಿಂದ ಎಲ್ಲೆಡೆಗೆ ಮನುಷ್ಯ ಸುಗಮವಾಗಿ ಸಂಚಾರ ಹೋಗಬಲ್ಲ. ಮತ್ತು ಈ ಸಂಚಾರದಲ್ಲಿಯೂ ಕೂಡ ವೇಗವು ಹೆಚ್ಚಿರುವುದರಿಂದ ಒಂದು ಕಾಲದಲ್ಲಿ ವಿಜಯಪುರದಿಂದ ಬೆಂಗಳೂರಿಗೆ ಹೋಗಬೇಕಾದರೆ ಬಹುಶಃ 24 ಗಂಟೆ ಬೇಕಾಗಿತ್ತು. ಈಗ ಕೇವಲ 6-7 ಗಂಟೆಗೆ ಬೆಂಗಳೂರು ನಗರಕ್ಕೆ, ವಿಜಯಪುರಕ್ಕೆ ಹೋಗಿಬಿಡುತ್ತಾರೆ. ಇನ್ನು ವಿಮಾನದಲ್ಲಿ ಆದರೆ ಕೇವಲ 1 ಗಂಟೆ ಹೊರಟೋಗ್ತಾರೆ. ಅಂದರೇನು? ಮನುಷ್ಯ ಈಗ ವೇಗವನ್ನು ಹೆಚ್ಚಿಸಿಕೊಂಡಿದ್ದಾನೆ. ಒಂದು ಊರಿನಿಂದ ಇನ್ನೊಂದು ಊರನ್ನು ತಲುಪುವುದಕ್ಕೆ ಅನೇಕ ರೀತಿಯ ವಾಹನಗಳು ಸಿದ್ಧವಾಗಿವೆ. ಈ ಮನಸ್ಸು ಇಂತಹ ವೇಗದ ವಾಹನಗಳಿಗಿಂತಲೂ ಹೆಚ್ಚು ವೇಗವಾಗಿ ಹೋಗಬಲ್ಲದು. ಏನು ಬೇಕೋ ಅದನ್ನು ಕೈವಶ ಮಾಡಿಕೊಳ್ಳಲು ಈ ಮನಸ್ಸು ಪ್ರಯತ್ನ ಮಾಡಿದ ಕಾಲಕ್ಕೆ ಪರಿಶುದ್ಧವಾದ ಮನಸ್ಸು ಪರಿಶುದ್ಧವಾದ ಮಾರ್ಗದಲ್ಲಿ ತಾನು ಪ್ರಯತ್ನವನ್ನು ಮಾಡಿದರೆ ಆ ಕೋಟಿ ಕೋಟಿ ಹಣಗಳ ರೂಪಾಯಿಯೂ ಕೂಡ ಅವನಿಗೆ ಒಳ್ಳೆಯ ಮಾರ್ಗದಲ್ಲಿಯೇ, ಅವನ ಕಾಯಕದ ರೂಪದಲ್ಲಿಯೇ, ಅವನ ಪ್ರಯತ್ನದಲ್ಲಿಯೇ ಅವನಿಗೆ ಕೈವಶವಾಗುತ್ತದೆ ಎಂದು ಅನೇಕರು ಕೋಟಿ ಕೋಟಿ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ. ನರರೋಗ ತಜ್ಞರು 1 ವರ್ಷಕ್ಕೆ 640 ಕೋಟಿ ರೂಪಾಯಿಗಳನ್ನು ಗಳಿಸುತ್ತಾರೆ. ವಿಶ್ವದ ಹೆಚ್ಚು ಹಣ ಗಳಿಸುವ ವ್ಯಕ್ತಿಗಳು ಮೊದಲ 8 ಸ್ಥಾನದಲ್ಲಿ ವೈದ್ಯರುಗಳೇ ಇದ್ದಾರೆ. ಅಂದರೇನು? ಇಂದು ಮನುಷ್ಯರಿಗೆ ರೋಗಗಳು ಹೆಚ್ಚಿವೆ. ಆ ರೋಗಗಳನ್ನು ಗುಣಮಾಡಿಕೊಳ್ಳುವುದಕ್ಕಾಗಿ ಮೇಲಿಂದ ಮೇಲೆ ವೈದ್ಯರಲ್ಲಿಗೆ ಹೋಗುವುದರಿಂದ ವೈದ್ಯರ ಸಂಪಾದನೆ ಹೆಚ್ಚಿದೆ. ಹಾಗೆ ನಮ್ಮ ಸಂಪಾದನೆಯೂ ಹೆಚ್ಚಿದೆ. ಕಾರಣ, ನಾವು ಯೋಗ ತಜ್ಞರಾಗಿರುವುದರಿಂದ ಎಲ್ಲ ರೋಗಗಳನ್ನು ಸರಳವಾಗಿ ಸುಲಭವಾಗಿ ಗುಣಪಡಿಸುತ್ತೇವೆ. ವೈದ್ಯರುಗಳಿಗಿಂತಲೂ ವೇಗವಾಗಿ, ಸರಳವಾಗಿ, ಸುಲಭವಾಗಿ ಗುಣಪಡಿಸುತ್ತೇವೆ. ವೈದ್ಯರುಗಳು ಒಂದು ಮಂಡಿ ನೋವನ್ನು ಆಪರೇಷನ್ ಮಾಡಿ ಗುಣಪಡಿಸುವುದಕ್ಕೆ 3 ತಿಂಗಳುಗಳ ಕಾಲವನ್ನು ತೆಗೆದುಕೊಂಡರೆ, ನಾವು ಮಂಡಿ ನೋವನ್ನು ಗುಣ ಮಾಡಲಿಕ್ಕೆ
ಕೇವಲ 3 ದಿನಗಳಿಂದ 13 ದಿನದಲ್ಲಿ ಸಂಪೂರ್ಣವಾಗಿ ಗುಣ ಮಾಡುತ್ತೇವೆ. ಇದು ನಮ್ಮ ಯೋಗ ತಜ್ಞದ ವಿಶೇಷತೆ. ಯೋಗ ತಜ್ಞರಾಗಿ ನಮ್ಮ ವಿಶೇಷತೆ ಏನು ಎಂಬುದಾಗಿ ಹೇಳಿದರೆ, ನಾವು 40 ವರ್ಷಗಳಿಂದಲೂ ಕೂಡ ಬೆಳಗಿನ 3:30ಕ್ಕೆ ಎದ್ದೇಳುತ್ತೇವೆ. ಕೇವಲ ಈಗ ಮಾತ್ರವಲ್ಲ, 3:30ಕ್ಕೆ ಎದ್ದು ಧ್ಯಾನದಲ್ಲಿ ಕೂಡುತ್ತೇವೆ. ನಮ್ಮ ಜೀವನದ ಅನೇಕ ವರ್ಷಗಳನ್ನು ನಾವು ತಪಸ್ಸಿನಲ್ಲಿ ಕಳೆದಿದ್ದೇವೆ. ಈಗ ಧ್ಯಾನ, ಅಷ್ಟಾಂಗ ಯೋಗದಲ್ಲಿ ಧ್ಯಾನ 7ನೆಯದು. ಇದುವರೆಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ. ಧಾರಣ ಎಂಬುದಾಗಿ ಹೇಳಿದರೆ ಸ್ಥಿತವಾಗುವುದು. ಮನುಷ್ಯನ ಮನಸ್ಸು ಎಲ್ಲಿ ಸ್ಥಿತವಾಗ್ತದೆ? ಬೆಂಗಳೂರಿನಲ್ಲಿ ಒಂದು ಭವ್ಯವಾದ ಅರಮನೆಯಂತಹ ಯೋಗ ಚಿಕಿತ್ಸಾ ಕೇಂದ್ರವನ್ನು ಕಟ್ಟಬೇಕು. ಬಹಳ ಸುಂದರವಾದ, ನಿರ್ಮಲವಾದ, ಪ್ರಶಾಂತವಾದ ಯೋಗ ಚಿಕಿತ್ಸಾ ಕೇಂದ್ರವನ್ನು, ಧ್ಯಾನ ಕೇಂದ್ರ, VKM ಯೋಗ ಧ್ಯಾನ ಕೇಂದ್ರವನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಮನಸ್ಸು ಅಲ್ಲಿ ಸ್ಥಿತವಾದಾಗ ಬೆಂಗಳೂರು ನಗರದಲ್ಲಿ ಸುಲಭವಾಗಿ, ಸರಳವಾಗಿ, ಸುಂದರವಾಗಿ VKM ಯೋಗ ಧ್ಯಾನ ಕೇಂದ್ರ ನಿರ್ಮಾಣವಾಗುತ್ತದೆ. ಕಾರಣ, ಮನಸ್ಸಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಯಾವುದರಿಂದ ಬರುತ್ತದೆ? ಧ್ಯಾನದಿಂದ ಬರುತ್ತದೆ, ತಪಸ್ಸಿನಿಂದ ಬರುತ್ತದೆ. ಅನೇಕ ಕಥೆಗಳಿದೆ. ಏನು? ವಿಶ್ವಾಮಿತ್ರನು ತಪಸ್ಸು ಮಾಡಿ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡ. ವಸಿಷ್ಠ ಮಹರ್ಷಿಗಳು ತಪಸ್ಸು ಮಾಡಿ ಬ್ರಹ್ಮರ್ಷಿ ಪದವನ್ನು ಪಡೆದುಕೊಂಡರು. ಹೀಗೆ ಕಥೆಗಳಿದ್ದಾವೆ. ಇವು ಕಥೆಗಳೋ ವಸ್ತು ಸತ್ಯವೋ ಏನೇ ಇರಲಿ, ಆದರೆ ಇಂತಹ ಕಥೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗುವುದನ್ನು ನಾವು ಧ್ಯಾನ ಮಾಡಿದರೆ ಪ್ರತ್ಯಕ್ಷವಾಗಿ ಕಾಣಬಹುದಾಗಿದೆ. ಆದ ಕಾರಣ ಎಲ್ಲರಿಗೆ ನಾವು ಪ್ರೀತಿಯಿಂದ ಹೇಳುತ್ತಾ ಇದ್ದೇವೆ, ಯಾರು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಬಯಸುತ್ತಿರುವರೋ ನೀವೆಲ್ಲರೂ ಕೂಡ ಎದ್ದು ಬೆಳಗಿನ 3:30ಕ್ಕೆ ಧ್ಯಾನ ಮಾಡುವುದಕ್ಕೆ ಆರಂಭಿಸಿ. ನಿಮ್ಮ ಜೀವನ, ನೀವು ಬೆಳಗಿನ ಸುಪ್ರಭಾತದ 3:30ಕ್ಕೆ 1 ಗಂಟೆಗಳ ಕಾಲ ನಿರಂತರವಾಗಿ ಧ್ಯಾನವನ್ನು ಮಾಡಿಕೊಂಡು ಬರುವುದರಿಂದ ನೀವು ಏನೇನು ಒಳ್ಳೆಯದನ್ನು ಅಪೇಕ್ಷೆ ಮಾಡುತ್ತೀರೋ ಆ ಒಳ್ಳೆಯದೆಲ್ಲವೂ ಕೂಡ ಒಳ್ಳೆಯ ಮಾರ್ಗದಲ್ಲಿಯೇ ನಿಮಗೆ ದೊರೆಯುತ್ತದೆ, ಶ್ರೇಷ್ಠವಾದ ರೀತಿಯಲ್ಲಿಯೇ ದೊರೆಯುತ್ತದೆ. ಆದ ಕಾರಣ ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ. ಮನ ಏವ ಕಾರಣ ಬಂಧಃ. ಮನಸ್ಸು ಕಾರಣವಾಗಿ ಒಂದು ವಸ್ತುವಿನಲ್ಲಿ ಸ್ಥಿತವಾಗುತ್ತದೆ. ಅದೇ ಕಾರಣ ಮನ ಏವ ಕಾರಣಂ ಮೋಕ್ಷಃ. ಮನಸ್ಸು ಕಾರಣವಾಗಿ ನಮಗೆ ಬಿಡುಗಡೆಯಾಗುತ್ತದೆ. ಮನುಷ್ಯ ಯಾವುದಾದರೂ ಲೌಕಿಕ ವಸ್ತುವಿನಲ್ಲಿ ಮನಸ್ಸನ್ನು ಕೊಟ್ಟರೆ ಅವನು ಲೌಕಿಕನಾಗುತ್ತಾನೆ. ಇದೇ ಮನಸ್ಸನ್ನು ಜಗತ್ತನ್ನು ಉದ್ಧಾರ ಮಾಡುವ, ಸಾಮಾಜಿಕ ಕಳಕಳಿ, ಸಮಾಜದ ಉನ್ನತಿಯ ಕಡೆಗೆ ಕರೆದುಕೊಂಡು ಹೋಗುವ, ಸಮಾಜದ ವ್ಯಕ್ತಿಗಳನ್ನು ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ, ಹುಟ್ಟು ಸಾವಿನಿಂದ ಮೋಕ್ಷದ ಕಡೆಗೆ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ನಿರ್ಧಾರವನ್ನು ಮಾಡಿದ ಕಾಲಕ್ಕೆ ಅದು ಆ ವ್ಯಕ್ತಿಗಳನ್ನು ಬಂಧನದಿಂದ ಬಿಡುಗಡೆ ಮಾಡುವ, ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗುವ ದಾರಿ, ಸುಲಭವಾದ ದಾರಿ. ಮೋಕ್ಷ ಎಂಬುದಾಗಿ ಹೇಳಿದರೆ ನಾವು ಒಂದು ವಸ್ತುವನ್ನು ಪಡೆದುಕೊಂಡರೂ ಕೂಡ ಆ ವಸ್ತುವಿನಲ್ಲಿ ಮೋಹ ನಮಗೆ ಇಲ್ಲದೇ ಇರುವುದು. ಉದಾಹರಣೆಗೆ, ಜೋಗ ಜಲಪಾತದಲ್ಲಿ ಜಗದ್ಗುರು ಪ್ರಭುದೇವ ಧರ್ಮಪೀಠವನ್ನು 40 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದೇವೆ. ಈಗಲೂ ಅದು ಪ್ರಗತಿ ಪಥದಲ್ಲಿ ಸಾಗುತ್ತಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದು ಅಭಿವೃದ್ಧಿಯಾಗುತ್ತಿದೆ. ಇಷ್ಟೆಲ್ಲ ಅಭಿವೃದ್ಧಿಯಾಗುತ್ತಿದ್ದರೂ ಕೂಡ ಮನಸ್ಸು ಕೇವಲ ಅಲ್ಲಿಯೇ ಸಿಕ್ಕಿಕೊಂಡಿಲ್ಲ. ಕಾರಣ, ಆ ಸಿಕ್ಕಿಕೊಳ್ಳುವ ಮನಸ್ಸನ್ನು, ಬಂಧನವಾಗುವ ಮನಸ್ಸನ್ನು ಧ್ಯಾನದಲ್ಲಿ ಸ್ಥಿತಗೊಳಿಸಿಕೊಳ್ಳುವುದರಿಂದ ಮನಸ್ಸು ಅಂತಹ ವ್ಯಾಮೋಹ, ಮೋಹಗಳಿಂದ, ಬಂಧನಗಳಿಂದ
ಬಿಡುಗಡೆಗೊಂಡು ಹೊರಗೆ ಬರುತ್ತದೆ. ಯಾವಾಗ ಮೋಹ ಬಂಧನಗಳಿಂದ ಬಿಡುಗಡೆಗೊಂಡು ಮನಸ್ಸು ಹೊರಗೆ ಬರುತ್ತದೆಯೋ ಆಗ ಮನಸ್ಸು ಸ್ವತಂತ್ರವಾಗುತ್ತದೆ. ಉಲ್ಲಾಸ, ಉತ್ಸಾಹ, ಶಕ್ತಿ, ಆನಂದ, ಅತಿಶಯವಾದ ಸಂತೋಷ ಇವೆಲ್ಲವೂ ಕೂಡ ನಮ್ಮ ಜೀವನವನ್ನು ಸಮೃದ್ಧಿಯಾಗಿ ತುಂಬಿಕೊಳ್ಳುತ್ತದೆ. ಶಿವನೊಲಿದನೀಗ, ಶಿವನೊಲಿದನೀಗ, ಪಚ್ಚೆ ಹವಳ ಮುತ್ತು ರತ್ನ ವಜ್ರವೈಡೂರ್ಯ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲಿ. ಶಿವನೊಲಿದನೀಗ, 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 ಪಚ್ಚೆ ಹವಳ ಮುತ್ತು ರತ್ನ ವಜ್ರವೈಡೂರ್ಯ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ. ಎಲ್ಲಿ ನೋಡಲಲ್ಲೇ ಗುರುಗಳು, ಎಲ್ಲಿ ನೋಡಲಲ್ಲೇ ಗುರುಗಳು, ಎಲ್ಲಿ ನೋಡಲಲ್ಲೇ ಭಕ್ತರು, ಎಲ್ಲಿ ನೋಡಲಲ್ಲೇ ಗುರುಗಳು, ಎಲ್ಲಿ ನೋಡಲಲ್ಲೇ ಭಕ್ತರು. ಶಿವನೊಲಿದನೀಗ, ಶಿವನೊಲಿದನೀಗ, ಪಚ್ಚೆ ಹವಳ ಮುತ್ತು ರತ್ನ ವಜ್ರವೈಡೂರ್ಯ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ. ಎಲ್ಲಿ ನೋಡಲಲ್ಲೇ ಗೋಷ್ಠಿ ಅನುಭವ, ಎಲ್ಲಿ ನೋಡಲಲ್ಲೇ ಭಕ್ತಿ ದಾಸೋಹ, ಎಲ್ಲಿ ನೋಡಲಲ್ಲೇ ಗೋಷ್ಠಿ ಅನುಭವ, ಎಲ್ಲಿ ನೋಡಲಲ್ಲೇ ಭಕ್ತಿ ದಾಸೋಹ. ಶಿವನೊಲಿದನೀಗ, ಶಿವನೊಲಿದನೀಗ, ಪಚ್ಚೆ ಹವಳ ಮುತ್ತು ರತ್ನ ವಜ್ರವೈಡೂರ್ಯ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ. ಶಿವನೊಲಿದನೀಗ, 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 ಎಲ್ಲಿ ನೋಡಲಲ್ಲೇ ಹಿತರು ಬಂಧುಗಳು, ಎಲ್ಲಿ ನೋಡಲಲ್ಲೇ ಹಿತರು ಬಂಧುಗಳು, ಎಲ್ಲಿ ನೋಡಲಲ್ಲೇ ಪ್ರೀತಿ ಸನ್ಮಾನ, ಎಲ್ಲಿ ನೋಡಲಲ್ಲೇ ಪ್ರೀತಿ ಸನ್ಮಾನ. ಶಿವನೊಲಿದನೀಗ, ಶಿವನೊಲಿದನೀಗ, ಪಚ್ಚೆ ಹವಳ ಮುತ್ತು ರತ್ನ ವಜ್ರವೈಡೂರ್ಯ, ಬಂಗಾರ ಸಮೃದ್ಧಿ ಐಶ್ವರ್ಯವಿಲ್ಲೇ. ಬಯಲಮಾನಸ ದೇವಾ, ಬಯಲಮಾನಸ ದೇವಾ, ಬಯಲಮಾನಸ ದೇವಾ. ಇದು ಧ್ಯಾನದ ಆನಂದದ ಅನುಭವ. ಧ್ಯಾನವನ್ನು ಮಾಡಿದ ಕಾಲಕ್ಕೆ ಮನಸ್ಸಿಗೆ ಶಕ್ತಿ ಬರ್ತದೆ, ದೇಹಕ್ಕೆ ಶಕ್ತಿ ಬರ್ತದೆ, ಇಂದ್ರಿಯಗಳಿಗೆ ಶಕ್ತಿ ಬರ್ತದೆ. ಇದನ್ನು ರೋಗ ನಿರೋಧಕ ಶಕ್ತಿ ಎನ್ನಲಾಗುತ್ತದೆ. ನಿಮಗೆಲ್ಲರಿಗೆ ಕೋವಿಡ್ ಹೆಸರು, ಕೊರೋನಾ ಹೆಸರು ನಿಮಗೆ ಗೊತ್ತಿದೆ, ಕೇಳಿದಿರಿ, ಹೆದರಿದಿರಿ, ಭಯಪಟ್ಟಿದಿರಿ. ಆದರೆ ಕೊರೋನಾ ಕೋವಿಡ್ಗೆ ನಾವು ಹೆದರಲೇ ಇಲ್ಲ, ನಾವು ಯಾವ ಇಂಜೆಕ್ಷನ್ನು ತೆಗೆದುಕೊಳ್ಳೂ ಇಲ್ಲ. ಅಷ್ಟೇ ಅಲ್ಲ,
5 ಜನ ಕೊರೋನಾ ಕೋವಿಡ್ ಪೀಡಿತರನ್ನು ನಾವು ವಿಜಯಪುರ ನಗರದಲ್ಲಿ ಆ ಕಾಲಕ್ಕೆ ಗುಣ ಮಾಡಿದೆವು. ಆದ ಕಾರಣ ಇದು ಯಾವುದರಿಂದ ಸಾಧ್ಯ ಆಗುತ್ತದೆ? ಇದನ್ನೇ ಮನಸ್ಸು ಬ್ರಹ್ಮವಾಗುವುದು ಅಂತಾರೆ. ಮನಸ್ಸು ಬ್ರಹ್ಮವಾಗುವುದು ಅಂದ್ರೇನು? ಅದ್ಭುತವಾದ ಶಕ್ತಿಯನ್ನು ಮನಸ್ಸು ಪಡೆದುಕೊಳ್ಳುವುದು. ಮನಸ್ಸು ಅದ್ಭುತವಾದ ಶಕ್ತಿಯನ್ನು ಹೇಗೆ ಪಡೆದುಕೊಳ್ಳುತ್ತದೆ? ಧ್ಯಾನವನ್ನು ಮಾಡುವುದರಿಂದ ಪಡೆದುಕೊಳ್ಳುತ್ತದೆ. ಧ್ಯಾನ, ಸ್ವಾಮೀಜಿ ನಾವು ಧ್ಯಾನ ಮಾಡಬೇಕು ಅಂತಿದ್ದೀವಿ, ಮನಸ್ಸು ನಮ್ಮ ಕೈಯಲ್ಲಿ ಇರೋದೇ ಇಲ್ಲ ಸ್ವಾಮೀಜಿ, ಎಲ್ಲೆಲ್ಲ ಹೋಗ್ತದೆ. ನಿಮ್ಮ ತಿಳುವಳಿಕೆನೇ ತಪ್ಪಿದೆ. ನಿಮ್ಮ ತಿಳುವಳಿಕೆನೇ ತಪ್ಪಿದೆ. ನೀವು ತಂದೆ ತಾಯಿಯ ಮಗುವಾಗಿ ಜನಿಸಿದ ಬಂದ ಕಾಲಕ್ಕೆ ನಡಿಲಿಕ್ಕೆ 10 ತಿಂಗಳು 1 ವರ್ಷ ತಗೊಳ್ತೀರಿ. ಮಾತಾಡೋಕ್ಕೆ 1 ವರ್ಷ 2 ವರ್ಷ ತಗೊಳ್ತೀರಿ. ಅಕ್ಷರ ಓದೋದು ಬರೀಲಿಕ್ಕೆ 5 ವರ್ಷ 6ನೇ ವರ್ಷದವರೆಗೂ ಅ ಆ ಇ ಈ ಆಟ ಊಟ ಪಾಠ ಬರಿತಾನೆ ಇರ್ತೀರಿ ಅಲ್ವಾ? ಕಾಗುಣಿತವನ್ನು ಬರಿತಾನೆ ಇರ್ತೀರಿ 5ನೇ ತರಗತಿಗೆ ಬಂದರೂ ಕೂಡ. ಕಾಗುಣಿತ, ವಾಕ್ಯ, ಕಾಪಿ ಪುಸ್ತಕ ಇವುಗಳನ್ನೆಲ್ಲ ಬರಿತಾನೆ ಇರ್ತೀರಿ. ವಾಕ್ಯ ರಚನೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬರಿತಾನೆ ಇರ್ತೀರಿ. ಓದೋದು ಬರೆಯೋದನ್ನು ಕಲೀಲಿಕ್ಕೆ 8-10 ವರ್ಷಗಳು ಬೇಕಾಗ್ತದೆ. ಪ್ರೈಮರಿ ಶಾಲೆ 4 ವರ್ಷ, ಮಾಧ್ಯಮಿಕ ಶಾಲೆ 3 ವರ್ಷ, 7 ವರ್ಷಗಳ ಕಾಲ ತಗೋತೀರಿ. ಏನು ಧ್ಯಾನ? ನಾನು ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟೆ ಕೂಡಲೇ ನನಗೆ ಧ್ಯಾನ ಬಂದ್ಬಿಡುತ್ತೆ. ಬರಲ್ಲ. ಯಾವುದು ಸರಳ ಇಲ್ಲ. ಮನಸ್ಸು ನಾವು ಹೇಳ್ದಂಗೆ ಕೇಳಲ್ಲ ಅನ್ನತಕ್ಕಂಥ ಮಾತೇ ತಪ್ಪು. ಯಾಕೆ? ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇದೆ. ಭೂಮಿಗೆ ಹೇಗೆ ಅದ್ಭುತವಾದ ಶಕ್ತಿ ಇದೆಯೋ ಹಾಗೆ ಮನಸ್ಸಿಗೆ ಕೂಡ ಅದ್ಭುತವಾದ ಶಕ್ತಿ ಇದೆ. ಏನು ಆ ಅದ್ಭುತವಾದ ಶಕ್ತಿ ಇದೆ ಎಂಬುದನ್ನು ತಿಳ್ಕೋಬೇಕಾದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಧ್ಯಾನ ಮಾಡುವುದನ್ನು ಕಲಿಯಬೇಕು. ಈಗ ನಾವು ಗುರುಗಳಿದ್ದೇವೆ, ಯಾವ ಅನಾರೋಗ್ಯ ಇದ್ದರೂ ಕೂಡ ಗುಣ ಮಾಡ್ತೇವೆ. ಯಾವುದು ಬೇಕಾದ ಅನಾರೋಗ್ಯವನ್ನು ಮನುಷ್ಯ ಭರಿಸಿಕೊಂಡಿದ್ದಾನೆಯೋ ಆ ಎಲ್ಲ ಅನಾರೋಗ್ಯವನ್ನು ಸಂಪೂರ್ಣವಾಗಿ ಗುಣ ಮಾಡುತ್ತೇವೆ. ಗುಣ ಮಾಡಿರುವ ನೂರಾರು ವಿಡಿಯೋಗಳು, ಸಾವಿರಾರು ವಿಡಿಯೋಗಳು ನಮ್ಮ ಹತ್ರ ಇವೆ. ಯಾರು ರೋಗದಿಂದ ನರಳುತ್ತಾ ಇದ್ರೋ ಅವರನ್ನು ಗುಣ ಮಾಡಿರುವ ವಿಡಿಯೋಗಳು ನೂರಾರು ಸಾವಿರಾರು ವಿಡಿಯೋಗಳನ್ನು ನಾವು ಮಾಡಿಟ್ಟುಕೊಂಡಿದ್ದೇವೆ. ಸ್ವತಃ ರೋಗಿಗಳೇ ನಾವು ಸಂಪೂರ್ಣವಾಗಿ ರೋಗಗಳಿಂದ ಮುಕ್ತರಾಗಿದ್ದೇವೆ ಎನ್ನುವುದನ್ನು ಸ್ವತಃ ರೋಗಿಗಳೇ ಪ್ರತ್ಯಕ್ಷ ಮಾತಾಡ್ತಾರೆ, ಪ್ರತ್ಯಕ್ಷ ನಡೆದಾಡ್ತಾರೆ ಅಂಥ ವಿಡಿಯೋಗಳಿದ್ದಾವೆ. 86 ವರ್ಷದ ಒಬ್ಬ ಹೆಣ್ಣು ಮಗಳು ಕೂತ್ಕೊಳ್ಳೋಕ್ಕೆ, ನಡಿಲಿಕ್ಕೆ, ನೀರು ಕುಡಿಲಿಕ್ಕೆ, ಟ್ಯಾಬ್ಲೆಟ್ಸನ್ನು ನುಂಗಲಿಕ್ಕೆ ಬೇರೆಯವರು ತೆಗೆದುಕೊಂಬಂದು ಕೈ ಕೊಡಬೇಕಿತ್ತು, ಬಾಯಿಗೆ ಹಾಕೋಕ್ಕಿತ್ತು. ಇಂತಹವರು ಈಗ ಎಲ್ಲಿ ಬೇಕಲ್ಲಿ ಸ್ವತಂತ್ರವಾಗಿ ತಿರುಗಾಡ್ತಾರೆ. ಸ್ವತಃ ಒಬ್ಬರೇ ಲಿಫ್ಟಲ್ಲಿ ಮೇಲೆ ಹೋಗ್ತಾರೆ, ಒಬ್ಬರೇ ಲಿಫ್ಟಲ್ಲಿ ಕೆಳಗೆ ಬರ್ತಾರೆ, ಲಿಫ್ಟ್ ತೆಗಿತಾರೆ, ಹೊರಗೆ ಹಾಕ್ತಾರೆ, ಲಿಫ್ಟ್ ಹಾಕ್ತಾರೆ. ಇಷ್ಟೆಲ್ಲ ಮಾಡಬೇಕಾದ್ರೆ ಶಕ್ತಿ ಬೇಕಲ್ವಾ? ಇಷ್ಟೆಲ್ಲ ಮಾಡಬೇಕಾದ್ರೆ ಧೈರ್ಯ ಬೇಕಲ್ವಾ? ಒಬ್ಬರೇ ತಿರುಗಾಡೋಕ್ಕೆ ಮೊದಲು ಭಯ, ಎಲ್ಲಿ ಬಿದ್ದೋಗ್ಬಿಡ್ತೀನೋ, ಎಲ್ಲಿ ಕಾಲು ಮೂಳೆ ಮುರ್ಕೊಂಬಿಡ್ತೀನೋ ಅಂತ, ಎಲ್ಲಿ ಏನು ಅಪಾಯ ಆಗಿಬಿಡ್ತದೋ ಅಂತ. ಈಗ ಎಲ್ಲ ಕಡೆ ತಿರುಗಾಡ್ತಾರೆ ಅಂದರೆ ಮನಸ್ಸಿಗೆ ಶಕ್ತಿ ಬಂದಿದೆಯಲ್ವಾ? ದೇಹ ಇಂದ್ರಿಯ ಎಲ್ಲಕ್ಕೆ ಆರೋಗ್ಯ ಬಂದಿದೆಯಲ್ವಾ? ಅದಕ್ಕೆ ಅಲ್ವಾ ಈಗ ಎಲ್ಲ ಕಡೆ ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು. ಇದನ್ನು ವಿಜಯಕುಮಾರ ಮಹಾನುಭಾವಿಗಳು ಪ್ರತ್ಯಕ್ಷ ಮಾಡಿ ತೋರಿಸಿದ್ದಾರೆ. ಯಾವುದೇ ಔಷಧಿಯನ್ನು ಕೊಡುವುದಿಲ್ಲ, ತೆಗೆದುಕೊಳ್ಳುತ್ತಿದ್ದ ಎಲ್ಲ ಔಷಧಿಯನ್ನು ಬಿಡಿಸಿದ್ದೇವೆ. ಇದು ಮನಸ್ಸಿನ ಅದ್ಭುತ ಶಕ್ತಿ. ಇದು ಧ್ಯಾನದಿಂದ ನಾವು ಪಡೆದುಕೊಳ್ಳಬಹುದಾದ ಶಕ್ತಿ. ಪ್ರತಿಯೊಬ್ಬರೂ ಪಡೆದುಕೊಳ್ಳಬಹುದು. ಪುರಾಣದ ಕಥೆ ನಾನು ಆಗಲೇ ಹೇಳಿದೆ, ವಸಿಷ್ಠರು ಬ್ರಹ್ಮರ್ಷಿ ಆಗಿದ್ದರು ಅಂತ. ಅವ್ರು ಏನು ಬೇಕು ಎಲ್ಲ ಅವ್ರ ಕೈವಶ, ಅವ್ರ ಸಿದ್ಧಿ ಆಗಿತ್ತು ವಸಿಷ್ಠ ಮಹರ್ಷಿಗಳಿಗೆ. ಇದು ಹೇಗೆ? ತಪಸ್ಸಿನಿಂದ. ಅದು ಪುರಾಣದ ಕತೆ. ಈಗ ಧ್ಯಾನ ಮಾಡಿ ವಿಜಯಕುಮಾರ ಮಹಾನುಭಾವಿಗಳು ಏನು ಶಕ್ತಿಯನ್ನು ಗಳಿಸಿಕೊಂಡಿದ್ದಾರೆಯೋ ಅಂಥ ಶಕ್ತಿಯನ್ನು ಲೋಕದ ಪ್ರತಿಯೊಬ್ಬ ಮನುಷ್ಯರೂ ಪಡೆದುಕೊಳ್ಳಬಹುದು.
ಪಡೆದುಕೊಂಡ ಈ ಶಕ್ತಿಯನ್ನು ಲೋಕಹಿತಕ್ಕಾಗಿ ನಾವು ಸುಲಭವಾಗಿ ಸರಳವಾಗಿ ಬಳಸಬಹುದು. ಲೋಕದ ಉನ್ನತಿಗಾಗಿ, ಜನರನ್ನು ಸನ್ಮಾರ್ಗಕ್ಕೆ, ಒಳ್ಳೆಯ ಆರೋಗ್ಯಕ್ಕೆ, ಅಭಿವೃದ್ಧಿ ಪಥದಲ್ಲಿ, ಶ್ರೇಯಸ್ಸಿನ ಪಥದಲ್ಲಿ, ಆರ್ಥಿಕ ಸಮೃದ್ಧಿಯನ್ನು ಪಡೆದುಕೊಳ್ಳುವ ಕಡೆಗೆ ಆದ ಕಾರಣ ಎಲ್ಲರೂ ಧ್ಯಾನ ಮಾಡಿರಿ ಎಂಬುದಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇವೆ. ಧ್ಯಾನ ಅಷ್ಟಾಂಗ ಯೋಗದಲ್ಲಿ 7ನೆಯದು. ಪ್ರಭುದೇವರು ಒಬ್ಬ ಮಹಾರಾಜನ ಮಗ. ಅಲ್ಲಮ ಪ್ರಭುದೇವರ ತಂದೆ ಈಶ್ವರ ಪ್ರಭು ಮಹಾರಾಜ. ಇವರು ತಂದೆ ತಾಯಿಗಳು ಈ ಮಗನಿಗೆ ಇಟ್ಟ ಹೆಸರು ಅಲ್ಲಮ ಪ್ರಭು ದೇವ. ಇಂತಹ ಅಲ್ಲಮ ಪ್ರಭುದೇವರು ವೈರಾಗ್ಯ ಬಂದು ತಪಸ್ಸು ಸಾಧನೆಯನ್ನು ಮಾಡಿ ಅವರು ಎಂತಹ ಅದ್ಭುತ ಶಕ್ತಿಯನ್ನು ಪಡೆದುಕೊಂಡಿದ್ದರು. ಅವರ ನಡೆವಳಿಕೆ, ಅವರು ಎಲ್ಲಿ ಹೋಗುತ್ತಾರೆ ಅವರು ಅಡಿ ಇಟ್ಟಲ್ಲೆಲ್ಲ ಸುಕ್ಷೇತ್ರ. ಅವರ ವಚನಕ್ಕೆ ಹೋಗೋಣ. ಅವರು ತಮ್ಮ ವಚನದಲ್ಲಿ ಧ್ಯಾನವನ್ನು ಸಾಧ್ಯ ಮಾಡಿಕೊಂಡ ಪರಿಯನ್ನು ಅವರು ವಚನದಲ್ಲಿ ವಿವರಿಸಿದ್ದಾರೆ. ಶಿವಶರಣನು ನಿದ್ರೆಗೈದಡೆ ಜಪ ಕಾಣಿರಣ್ಣ, ಶಿವಶರಣನು ಎದ್ದಿದ್ದರೆ ಶಿವರಾತ್ರಿ ಕಾಣಿರಣ್ಣ, ಶಿವಶರಣರು ನಡೆದುದೇ ಪಾವನ ಕಾಣಿರಣ್ಣ, ಶಿವಶರಣನು ನುಡಿದುದೇ ಶಿವಮಂತ್ರ ಕಾಣಿರಣ್ಣ, ಶಿವಶರಣನು ನೋಡಿದರೆ ಪಾಪ ಕ್ಷಯ ಕಾಣಿರಣ್ಣ, ಶಿವಶರಣನು ಮುಟ್ಟಿದರೆ ಸರ್ವಸಿದ್ಧಿ ಕಾಣಿರಣ್ಣ, ಶಿವಶರಣನ ಮನವೇ ಲಿಂಗ ಕಾಣಿರಣ್ಣ, ಶಿವಶರಣನ ಕಾಯವೇ ಕೈಲಾಸ ಕಾಣಿರಣ್ಣ, ಗುಹೇಶ್ವರ ನಿಮ್ಮ ಶರಣರ ಚಾರಿತ್ರ ಅಪೂರ್ವ. ಅಲ್ಲಮ ಪ್ರಭುದೇವರು ಸ್ವತಃ ಈ ವಚನವನ್ನು ಏನು ಹೇಳಿದ್ದಾರೆ ಅದಕ್ಕೆ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿ 12ನೇ ಶತಮಾನದಲ್ಲಿ ಯಾರು ಅವರ ಸಾಮೀಪ್ಯ ಬರ್ತಿದ್ರೋ, ಯಾರು ಅವರ ಸಾನ್ನಿಧ್ಯದಲ್ಲಿ ಇರ್ತಿದ್ರೋ ಅವರೆಲ್ಲರೂ ಉದ್ಧಾರವಾಗಿದ್ದಾರೆ. ಅದೇ ಅನುಭವ ಮಂಟಪ. ಅನುಭವ ಮಂಟಪ ಅಂತೇಳಿದರೆ ಕೆಲವರು ಒಂದು ಕಟ್ಟಿದ ಕಟ್ಟಡ ಎಂಬುದಾಗಿ ವ್ಯಾಖ್ಯಾನ ಮಾಡ್ತಾರೆ. ಅನುಭವ ಮಂಟಪ ಅಂತೇಳಿದರೆ ಒಂದು ಪೀಠ, ಒಂದು ಕಟ್ಟಡ ಅಂತ. ಅನುಭವ ಮಂಟಪ ಪೀಠ ಅಲ್ಲ, ಕಟ್ಟಡವಲ್ಲ. ಅನುಭವ ಮಂಟಪ ಅದು ಒಂದು ಶಿವಾನುಭಾವ ಸಭೆ. ಶಿವಾನುಭಾವ ಸಭೆ ಅಂದ್ರೇನು? ಅಲ್ಲಮ ಪ್ರಭುದೇವರು ಎಲ್ಲೆಲ್ಲಿ ಲೋಕ ಸಂಚಾರವನ್ನು ಮಾಡ್ತಾ ಜಗತ್ತನ್ನು ಉದ್ಧಾರ ಮಾಡುವುದಕ್ಕಾಗಿ ಜ್ಞಾನೋಪದೇಶವನ್ನು, ಅರಿವಿನ ಉಪದೇಶವನ್ನು ಏನು ಕೊಡ್ತಾ ಇದ್ರೋ ಅದೇ ಶಿವಾನುಭಾವ ಮಂಟಪ. ಅವರು ಎಲ್ಲಿ ಶಿವಾನುಭಾವವನ್ನು ಹೇಳ್ತಾರೆ ಅದೇ ಶಿವಾನುಭಾವ ಮಂಟಪ. ಅವರು ಎಲ್ಲಿ ಕೂತ್ಕೊಳ್ತಾರೆ ಅದೇ ಅನುಭವ ಮಂಟಪ. ಏನು ಅನುಭವ ಮಂಟಪ ಅಂತೇಳಿದರೆ ಅಲ್ಲಮ ಪ್ರಭುದೇವರ ಶಿವಾನುಭಾವವನ್ನು ಕೇಳಕ್ಕೆ ಸಮಾಜದ ಎಲ್ಲ ವರ್ಗದವರಿಗೆ ಪ್ರವೇಶ. ಆ ಮೊದಲು ಲೋಕಕ್ಕೆ ಜ್ಞಾನವನ್ನು ಎಲ್ಲರಿಗೆ ಕೊಡ್ತಾ ಇರಲಿಲ್ಲ, ಎಲ್ಲರಿಗೆ ವಿದ್ಯೆಯನ್ನು ಕೊಡುವ ಅವಕಾಶ ಸಿಗುತ್ತಿರಲಿಲ್ಲ. ಇದನ್ನು ಸಾಧ್ಯ ಮಾಡಿದವರು ಅಲ್ಲಮ ಪ್ರಭುದೇವರು. ಅವರು ಮಹಾನ್ ತಪಸ್ವಿಗಳಾಗಿ, ಲೋಕದ ಗುರುಗಳಾಗಿ ಅವರು ಬೀದಿಯಲ್ಲಿ, ಊರುಗಳಲ್ಲಿ ಲೋಕ ಸಂಚಾರವನ್ನು ಮಾಡಿ, ಎಲ್ಲೆಂದರಲ್ಲಿ ಸಂಚಾರ ಮಾಡಿ ಶಿವಾನುಭಾವವನ್ನು, ಜನರಿದ್ದಲ್ಲಿಗೆ ಸುಜ್ಞಾನವನ್ನು ಅಲ್ಲಮ ಪ್ರಭುದೇವರು ಶಿವಾನುಭಾವವನ್ನು ನಡೆಸುವುದರ ಮೂಲಕ ಅವರು ಜನರಿಗೆ ವಿದ್ಯೆಯನ್ನು ಕರುಣಿಸಿದರು. ಆಧ್ಯಾತ್ಮ ಅನುಭವ ವಿದ್ಯೆಯನ್ನು ಅನುಗ್ರಹಿಸಿದರು. ಎಲ್ಲ ಮಾನವರು ಕೂಡ ಧರ್ಮ, ಭಕ್ತಿ, ಅರಿವು, ಸುಜ್ಞಾನ, ಸದ್ಗುಣ, ಲಿಂಗದೀಕ್ಷೆ ಇವೆಲ್ಲವುಗಳನ್ನು ಪಡೆದುಕೊಳ್ಳುವುದನ್ನು ಅಲ್ಲಮ ಪ್ರಭುದೇವರು ಅನುಗ್ರಹಿಸುತ್ತಾ ಹೋದರು. ಎಲ್ಲರಿಗೂ ಜ್ಞಾನವನ್ನು ಪ್ರದಾನ ಮಾಡಿದರು, ಎಲ್ಲರಿಗೂ ಶಿವಾನುಭಾವವನ್ನು ಪ್ರದಾನ ಮಾಡಿದರು. ಅಲ್ಲಮ ಪ್ರಭುದೇವರ ಶಿವಾನುಭಾವವನ್ನು ಕೇಳಲಿಕ್ಕೆ ಲೋಕದ ಉದ್ದಗಲಕ್ಕೆ ಅವರು ಯಾವ ಊರಿನಲ್ಲಿ ಶಿವಾನುಭಾವವನ್ನು ಹೇಳುತ್ತಿದ್ದರೋ ಅಲ್ಲೆಲ್ಲ ಅಸಂಖ್ಯಾತ ರೀತಿಯಲ್ಲಿ ಜನರು, ಎಲ್ಲ ಸಮಾಜ, ಎಲ್ಲ ವರ್ಗದವರು ಬಂದು ಸೇರುತ್ತಿದ್ದರು. ಇದೇ ರೀತಿಯಾಗಿ ಲೋಕದ ಗುರುಗಳಾದ ಅಕ್ಕ ಮಹಾದೇವಿಯವರು ಕೂಡ ಲೋಕ ಸಂಚಾರಿಗಳಾಗಿ, ಮಹಾನ್ ತಪಸ್ವಿಯಾದ ಅಕ್ಕ ಮಹಾದೇವಿಯವರು ಕೂಡ ಶಿವಾನುಭಾವವನ್ನು ಅಲ್ಲಮ ಪ್ರಭುದೇವರಂತೆಯೇ ನಡೆಸುತ್ತಿದ್ದರು.
ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು, ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.